ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಮತ್ತು ಮಸಾಲ ಪದಾರ್ಥಗಳು, ಕರಿಬೇವು, ಈರುಳ್ಳಿ, ಹಸಿರು ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಹಾಗೆ ಪಲಾವ್ ಎಲೆಯನ್ನು ಸೇರಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಪುದೀನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ 2 ಹೆಚ್ಚಿರುವ ಟೊಮ್ಯಾಟೊವನ್ನು ಹಾಕಿ ಅದನ್ನು ಕೂಡ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆದ ನಂತರ ಕಲ್ಲರ್ ಬೀನ್ಸಿನ ಕಾಳುಗಳನ್ನು ಹಾಕಿ ರುಚಿಗೆ ಕ್ಯಾರೆಟ್ ಮತ್ತು ಆಲೂಗಡ್ಡೆಯನ್ನು ಸೇರಿಸಿ ಅರಿಶಿಣ ಹಾಕಿ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಮತ್ತು ಚಿಕನ್ ಮಸಾಲವನ್ನು ಹಾಕಿ 6 ಗ್ಲಾಸ್ ನೀರು ಹಾಕಿ ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ತೊಳೆದು ಅದಕ್ಕೆ ಹಾಕಿಕೊಂಡಿದ್ದೇನೆ. ನಾನು 3 ಗ್ಲಾಸ್ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಎಲ್ಲ ರೆಡಿಯಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ 2 ವಿಸಲ್ ಆದ ನಂತರ ತೆಗೆಯಿರಿ. ನಮ್ಮ ಪಲಾವ್ ರೆಡಿಯಾಗಿದೆ. ನಾನು ನಿಮಗೆ ತೋರಿಸೋಕ್ಕಂತ ಹೀಗೆ ಡೆಕೋರೇಟ್ ಮಾಡಿಟ್ಟಿದ್ದೇನೆ. ನಾನು ತಿನ್ನುವಾಗ ಸೂಪರ್ ಟೇಸ್ಟ್ ಇತ್ತು. ನೀವು ಒಮ್ಮೆ ಟ್ರೈ ಮಾಡಿ.